ಅಭಿ ಅವರಾಗೆ ತಪ್ಪೊಪ್ಕೊಂಡ್ಮೇಲೂ ನೀನು ಯಾಕೆ ಕಾಲ್ ಮಾಡ್ತಿದ್ಯಾ? ಕ್ಷಮೆ ಕೇಳೋಕ್ಕೆ ಅಂತ. ಅಭಿ ಏನಾಗಿದೆ ನಿನಗೆ? ನೀನು ಯಾಕೆ ಅವ್ರ ಹತ್ರ ಕ್ಷಮೆ ಕೇಳಬೇಕು? ಇದು ನಿನಗೆ, ನಿನ್ನ ಗೌರವಕ್ಕೆ, ನಿನ್ನ ಹೆಸರಿಗೆ ಒಳ್ಳೇದಲ್ಲ. ಯಾವ ಹೆಸರು ಯಾವ ಗೌರವ ಅಂತ ಇಷ್ಟು ವರ್ಷ ಅವರು ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡವರು. ಇವತ್ತು ನೀನು ಯಾರು ಅಂತ ಕೇಳ್ತಾ ಇದ್ದಾರೆ. ಇಂಥ ಸಂಬಂಧಗಳನ್ನ ಹಾಳು ಮಾಡಿಕೊಂಡು ದೊಡ್ಡ ಹೆಸರು ಇಟ್ಕೊಂಡು ಏನು ಮಾಡಲಿ ನಾನು? ಇದೇ ಒಳ್ಳೆತನನ, ಒಳ್ಳೆ ಬುದ್ಧಿನ, ಒಳ್ಳೆ ಮನಸ್ಸನ್ನ ದಾಳವಾಗಿಟ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ಆಟಾಡ್ತಿದ್ದಾರೆ. ಅದನ್ನು ನೀನು ಅರ್ಥ ಮಾಡ್ಕೋ. ಆ ಚಂದ್ರಶೇಖರ್ ಒಬ್ಬ ಉಸಿರುವಳಿ, ಅದು ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಂತರ ಪ್ಲೀಸ್ ಸ್ಟಾಪ್. ಇನ್ನೊಂದು ಮಾತು ಅವ್ರ ಬಗ್ಗೆ ಈ ಥರ ಆಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏನು ಅಂದ್ಕೊಂಡಿದ್ಯಾ ನೀನು ಅವ್ರನ್ನ? ಎಷ್ಟು ದಿನದಿಂದ ನೋಡಿದ್ಯಾ ನೀನು? ನಾನು ನೋಡಿದ್ದೀನಿ ಅವ್ರು ಹೇಗೆ, ಅವ್ರ ವ್ಯಕ್ತಿತ್ವ ಏನು ಅಂತ ನನಗೆ ಗೊತ್ತಿದೆ. ನಾನು ಬೇಕಾದ್ರೆ ತಪ್ಪು ಮಾಡ್ಬೋದು ಅಂತ, ಆದರೆ ಅವ್ರು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂತ ದೇವರಂಥ ಮನುಷ್ಯ ಅವರು. ಇನ್ನೊಂದ್ಸಲ ಅವ್ರ ಬಗ್ಗೆ ಮಾತಾಡ್ಬೇಕಾರೆ ಯೋಚನೆ ಮಾಡಿ ಮಾತಾಡು. ಶಿವನೇ, ಈ ಗಾಡಿಗೆ ಏನಾಯ್ತು? ಆಕ್ಸಿಲೇಟರ್ ಕೊಟ್ಟರೆ ತಿರುಗ್ತಾನೆ ಇದೆ, ರೇಸೇ ಆಗ್ತಿಲ್ಲ. ಯಪ್ಪಾ, ಇಂಥ ಟೈಮಲ್ಲಿ ಗಾಡಿ ಹಾಳಾಗಿ ನಿಂತರೆ ನಾನೆಲ್ಲ ಹೋಗ್ಲಿ? ಮೊದಲೇ ಹಣೆ ಬರ ಕೆಟ್ಟು ನಿಂತಿತ್ತು, ಇವಾಗ ಈ ಗಾಡಿನೂ ಕೆಟ್ಟರೆ, ಹಣೆ ಬರ ಕೆಟ್ಟರೆ ಬ್ರಹ್ಮನಾದರೂ ಬೈಕೋತಾನೆ ಮನುಷ್ಯ. ಗಾಡಿ ಹಾಳಾದ್ರೆ ಯಾರನ್ನು ಬೈಕೊಳ್ಳೋದು ಏನೋ? ದೇವ್ರೆ, ಈ ಸುಡು ಬಿಸಿಲಲ್ಲಿ ಗಾಡಿ ಬೇರೆ ತೊಳ್ಕೊಂಡು ಹೋಗ್ಬೇಕಾ? ಎಂಥ ವಿಪರ್ಯಾಸ! ಗಾಡಿ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ನಾವು ಗಾಡಿನ ಕರ್ಕೊಂಡು ಹೋಗೋ ಹಂಗಾದ್ರೆ. ಮೆಕ್ಯಾನಿಕ್ ಶಾಪ್ ಎಲ್ಲಿದೆಯಾ ಏನು? ಪರಿಚಯ ಬೇರೆ ಇಲ್ಲ ಯಾರ್ದು. ಯಾರಪ್ಪ ನೀನು? ಒಂದು ನಿಮಿಷ ಬಿಡಿ ಸರ್ ಗಾಡಿ. ಯಾರು ನೀನು? ಅಲ್ಲ, ಏನ್ ಮಾಡ್ತಾ ಇದೀಯಾ? ನಾನು ನಿನ್ನ ಕರ್ದ ಇಲ್ಲಲ್ಲ, ಯಾರು ನೀನು? ಒಂದು 5 ನಿಮಿಷ ಸರ್. ನೋಡಪ್ಪ, ಸಿಗ್ನಲ್ ಅಲ್ಲಿ ನಿಂತಿರುವಾಗ ಗಾಡಿ ವಾಶ್ ಮಾಡ್ಕೊಡ್ತೀವಿ ಅಂತ ಬರ್ತಾರೆ. ನಾವು ಬೇಡ ಅಂದ್ರೂ ಸುಮ್ಮನೆ ಏನೋ ಸಿಕ್ಬಿಡ್ತಾರೆ. ಆಮೇಲೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳ್ತಾರೆ. ದೊಡ್ಡ ಸ್ಕ್ಯಾಮ್ ಇದೆಲ್ಲ, ನನಗೆ ಗೊತ್ತು. ನಾನೇನು ಬಲಿ ಆಗಲ್ಲ. ನೋಡು, ನಾನು ನಿನ್ನನ್ನು ಕರೆದಿಲ್ಲ. ಏನು ಮಾಡ್ತಾ ಇದೀಯಾ? ಸರ್, ಎಕ್ಸಿಲೇಟ್ ವೈರ್ ಕಟ್ಟಾಗಿದೆ. ವೈರ್ ಕಟ್ ಆಯ್ತಾ? ನಾನು ನನ್ನಷ್ಟಕ್ಕೆ ಬರ್ತಾ ಇದ್ದೆ, ಸುಮ್ಮನೆ ನಿಂತೋಯ್ತು ಗಾಡಿ, ರೈಸೇ ಆಗ್ತಾ ಇಲ್ಲ. ಸರ್, ಮನುಷ್ಯನೇ ಶಾಶ್ವತ ಅಲ್ಲ, ಇನ್ನು ವೈರ್ಗಳು ಶಾಶ್ವತನ? ಹೋಗ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ನಾನು ಹಾಕ್ಕೊಡ್ತೀನಿ ಸರ್, ಒಂದು 5 ನಿಮಿಷ. ಅಯ್ಯೋ,
ಸರ್ ಗಾಡಿ ರೆಡಿ ಆಯಿತು. ತುಂಬ ಥ್ಯಾಂಕ್ಸಪ್ಪ. ನಾನು ನಿನಗೆ ನೋಯಿಸ್ಬೇಕು ಅಂತ ಆ ಥರ ಮಾತಾಡಲಿಲ್ಲಪ್ಪ. ಬೆಂಗಳೂರಲ್ಲಿ ಈ ಥರ ಸ್ಕ್ಯಾಮ್ ಎಲ್ಲ ತುಂಬ ಕಾಮನ್ ಅಲ್ವಾ, ಅದಕ್ಕೆ ಅಂದೆ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋ ಧಾವಂತದಲ್ಲಿ ಇರ್ತೀವಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್ ಬರ್ತೀನಿ ಸರ್. ದುಡ್ಡು ಎಷ್ಟಾಯ್ತು ಅಂತ ಹೇಳಿಲ್ಲಪ್ಪ. ಆಲ್ರೆಡಿ ಪೇ ಆಗಿದೆ ಸರ್ ದುಡ್ಡು. ಆಲ್ರೆಡಿ ಪೇ ಆಯ್ತಾ? ಯಾರು ಕೊಟ್ಟರು? ಆಪತ್ಕಾಲದಲ್ಲಿ ಸಹಾಯ ಮಾಡಿದ್ರಣ ತೀರ್ಸಕ್ಕಾಗಲ್ಲಂತೆ. ಆದರೆ ಇಂಥ ಸಂದರ್ಭದಲ್ಲಿ ನಾನು ಸುಮ್ಮನೆ ಇದ್ದರೆ ನನ್ನಷ್ಟು ದೊಡ್ಡ ಮುಟ್ಟಾಳ ಇನ್ನೊಬ್ಬ ಇಲ್ಲ. ನಿಮ್ಮ ಋಣ ಬೇಡ, ನಿಮ್ಮ ಸಹಾಯನೂ ಬೇಡ. ಇದು ನಿಮ್ಮ ಋಣಕ್ಕೆ ಕೊಡ್ತಾ ಇರೋ ಬೆಲೆ ಅಲ್ಲ, ಸಹಾಯಕ್ಕೆ ಕೊಡ್ತಾ ಇರೋ ಬೆಲೆನೂ ಅಲ್ಲ. ದುಡ್ಡಿಗೆ ಅವಮಾನನೂ ಮಾಡ್ತಾ ಇಲ್ಲ. ಆದರೆ ಇದು ನನ್ನ ಸ್ವಾಭಿಮಾನದ ಬೆಲೆ. ಬಾಸ್, ಚಂದ್ರಶೇಖರ್ ಅವರು ಸ್ವಾಭಿಮಾನದ ಕಂದ, ಅಭಿಮಾನದ ಆನಂದ. ಅವ್ರು ಇನ್ನೊಬ್ಬರ ಹತ್ರ ಸಹಾಯನೇ ಬಯಸಲ್ಲ ಅಂತ ನೀವೇ ಅಲ್ವಾ ಸರ್ ನನ್ನ ಹತ್ರ ಹೇಳಿದ್ದು? ಒಬ್ಬ ಸ್ವಾಭಿಮಾನಿ ಹೇಗೆ ಯೋಚನೆ ಮಾಡ್ತಾನೆ, ಏನು ಯೋಚನೆ ಮಾಡ್ತಾನೆ ಅನ್ನೋ ಸೆನ್ಸು ನನಗಿದೆ. ಯಾಕಂದರೆ ನಾನು ಸ್ವಾಭಿಮಾನದಿಂದನೇ ಬದುಕು ಕಟ್ಕೊಂಡಿರೋದು. ಯಾವುದೇ ಸ್ವಾಭಿಮಾನಿ ಆಗಲಿ ತಾನು ಪ್ರೀತಿಸೋರನ್ನ, ತನ್ನನ್ನು ಪ್ರೀತಿಸೋರಿಂದ ದೂರ ಆಗಲ್ಲ. ಆದರೆ ಚಂದ್ರಶೇಖರ್ ಅವ್ರು ರಿಯಾಕ್ಟ್ ಮಾಡ್ತಿರೋದು ನನಗೆ ಅರ್ಥನೇ ಆಗ್ತಾಯಿಲ್ಲ. ಸರ್ ನೀವೇ ಹೇಳಿದ್ರಿ ಅವರನ್ನು ಪ್ರೀತಿಸೋರಿಂದ ಮತ್ತು ಅವರು ತನ್ನವರು ಅಂತ ಅಂದ್ಕೊಂಡಿರೋರಿಂದ ದೂರ ಉಳಿಯಲ್ಲ ಅಂತ. ಬಟ್ ಈ ಟೈಮಲ್ಲಿ ನಿಮ್ಮ ಮಾವ ನಿಮ್ಮ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದಾರಲ್ವ ಸರ್? ವಾಟ್? ಮಾವಾಳಿ ಏನು ಬ್ರೇಕಪ್ಪ? ಏನು ಹೇಳ್ತಿದ್ಯಾ? ಸರ್ ನಾನು ಆವಾಗಲೇ ಹೇಳಿದ್ನಲ್ಲ ಸರ್, ಈ ಮಾವ ಮತ್ತು ಅಳಿಯನ ಸಂಬಂಧ ಗಂಡ ಹೆಂಡತಿ ಸಂಬಂಧಕ್ಕಿಂತ ಬೇರೆ ಲೆವೆಲಲ್ಲಿ ಇರುತ್ತೆ ಅಂತ. ಈಗ ಅಳಿಯನ್ಗೆ ತಾನು ಅಳಿಯ ಅನ್ನೋ ಗತ್ತಿರುತ್ತೆ, ಬಟ್ ಮಾವನಿಗೆ ತನ್ನ ಮಗಳಿಗೆ ಬದುಕು ಕೊಟ್ಟವನು ಅನ್ನೋ ಪ್ರೀತಿ ಇರುತ್ತೆ. ಬಟ್ ನಿಮ್ಮ ವಿಷಯದಲ್ಲಿ ಮತ್ತು ನಿಮ್ಮ ಮಾವನ ವಿಷಯದಲ್ಲಿ ಈ ಥರ ಇಲ್ಲ ಸರ್. ಅವರು ನಿಮ್ಮ ಗುಣ, ನಿಮ್ಮ ಒಳ್ಳೆತನ ನೋಡಿ ನಿಮ್ಮ ಮೇಲೆ ಒಂಥರ ಪ್ರೀತಿ ಇತ್ತು. ನಿಮಗೆ ಎಂಥ ಸ್ವಾಭಿಮಾನದ ಮನುಷ್ಯ, ಎಂಥ ಬಡತನ ಇದ್ದರೂ ತನ್ನ ಸ್ವಾಭಿಮಾನ ಬಿಟ್ಟು ಬದುಕಲ್ಲ ಅನ್ನೋ ಪ್ರೀತಿ ಇತ್ತು. ಈ ಸ್ವಾಭಿಮಾನ ಲವ್ಸ್ ಅಭಿಮಾನ ಅಂತಾರಲ್ವ, ಅದು ನಿಮ್ಮಿಬ್ಬರ ಮಧ್ಯೆ ಇತ್ತು. ಬಟ್ ಮಿಡ್ಲಲ್ಲಿ ತಾಂತ್ರಿಕ ದೋಷದಿಂದ ಏನೋ ಅವಘಡ ಆಯ್ತು ಸರ್. ಇದು ಒಂಥರ ಬ್ರೇಕಪ್ಪೇ ಸರ್. ಅವರು ನಿಮ್ಮಿಂದ ಹರ್ಟಾಗಿ ನಿಮ್ಮಿಂದ ಸಹಾಯನೇ ಬೇಡ ಅನ್ನೋ ಥರ ಇದ್ದಾರೆ ಅಷ್ಟೇ. ಬಟ್ ಆ್ಯಕ್ಚುಲಿ ನಾನು ಅವ್ರಿಗೆ ಪ್ರೀತಿಯಿಂದ ನಿಜವಾಗ್ಲೂ ಸಹಾಯ ಆಗಲಿ ಅಂತಲೇ ಮಾಡಿದ್ದು. ಪ್ರೀತಿ ಇರೋ ಜಾಗದಲ್ಲಿ ಅಭಿಮಾನ ಇರುತ್ತೆ ಹೊರತು ಸ್ವಾಭಿಮಾನ ಇರೋಲ್ಲ. ಸ್ವಾರ್ಥ ಅನ್ನೋದು ಸ್ವಾಭಿಮಾನವಾಗಿ ಹೊರಗೆ ಬರುತ್ತೆ. ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ರೆ ಆ ಸ್ವಾಭಿಮಾನ ಅಹಂಕಾರಕ್ಕೆ ಬದಲಾಗತ್ತಷ್ಟೇ. ಈ ಫೇಸಿಗೆ ಏನಾದರೂ ಹೋಗ್ಬಿಟ್ರೆ ಈ ಲೈಫಲ್ಲಿ ನೀವು ಚಂದ್ರಶೇಖರ್ ಸರ್ ಅವರು ಹೊಂದಕ್ಕಾಗಲ್ಲ ಸರ್. ಅದಕ್ಕೂ ಮುಂಚೆ ಏನಾದರೂ ಮಾಡಲೇಬೇಕು. ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ವಿಶ್ವರೂಪ್. ಆಗಿರೋ ನೋವಿಂದ ಎಲ್ಲಿ ಅವ್ರ ಸಂಬಂಧ ಕಳ್ಕೊಂಬಿಡ್ತಾರೋ ಅನ್ನೋ ಭಯ ಆಗ್ತದೆ. ಅದು ಬಿಟ್ಟರೆ ಬೇರೆ ದಾರಿನೂ ಕಾಣಿಸ್ತಾ ಇಲ್ಲ. ಬಾಸ್, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ? ವಿಶ್ವರೂಪ್,
ನೀನು ಮಾತಾಡೋಕ್ಕೆ ಮುಂಚೆ ಈ ಎಕ್ಸ್ಟ್ರಾ ಡೈಲಾಗ್ನ ಆ್ಯಡ್ ಮಾಡ್ಕೊತಿಲ್ಲ, ಫಸ್ಟ್ ಅದನ್ನು ಬಿಡು. ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಕೋಪ ಬಂದ್ಬಿಡುತ್ತೆ. ಸಾರಿ ಸರ್, ಡೈರೆಕ್ಟಾಗಿ ಹೇಳ್ತೀನಿ. ಇವಾಗ ಅವ್ರ ಲೈಫಲ್ಲಿ ತುಂಬ ಕಷ್ಟ ಇದೆ, ಬಟ್ ಯಾರ ಸಹಾಯನೂ ಬೇಡ ಅಂತ ಅನಿಸಿದೆ. ಇಂಥ ಟೈಮಲ್ಲಿ ಅವಕಾಶ ತಾನಾಗಿ ಅವ್ರ ಹತ್ರ ಹೋಗಬೇಕು. ಸೊ ಆ ಅವಕಾಶ ನಿಮ್ಮಿಂದನೇ ಹೋಗಲಿ ಅಂತ. ನನ್ನ ನೋಡಿದ್ರೆ ಅವ್ರು ಕೋಪಿಸ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ, ಮತ್ತು ಅದನ್ನೇ ಹೇಳ್ತಿದ್ಯಲ್ಲ ನೀನು. ಹಾಗಲ್ಲ ಸರ್, ನಾನು ಏನು ಹೇಳಕ್ಕೆ ಹೋದೆ ಅಂದರೆ ಅವ್ರಿಗೆ ದುಡಿಯೋ ಹಂಬಲ ಇದೆ, ಆದರೆ ಅವಕಾಶ ಇಲ್ಲ. ಅದಕ್ಕೆ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಬೋದಾ ಅಂತ ಹೇಳಕ್ಕೆ ಬಂದೆ. ಬಟ್ ಅವ್ರು ಇದಕ್ಕೆ ಒಪ್ತಾರ? ಚಾನ್ಸೇ ಇಲ್ಲ. ಯಾವುದೇ ಒಳ್ಳೆಯ ವ್ಯಕ್ತಿಗಾಗಲಿ ಒಂದು ಸತಿ ನೋವು ಮಾಡಿದಾಗ ಸುಮ್ಮನಿರ್ತಾರೆ ಅಂತ ಪದೇ ಪದೇ ಅದನ್ನೇ ಮಾಡ್ತಾಯಿದ್ರೆ ಒಳ್ಳೆತನನ ಕಳ್ಕೊಂಬಿಡ್ತಾರೆ. ಚಂದ್ರಶೇಖರ್ ಅವ್ರ ವಿಚಾರದಲ್ಲೂ ಹಾಗೆ ಆಗಿರೋದು. ಅವ್ರು ನಮ್ಮ ಕಂಪ್ನಿಗೆ ಖಂಡಿತವಾಗ್ಲೂ ಜಾಯ್ನ್ ಆಗಲ್ಲ. ಸರ್, ನನಗೊಂದು ಅವಕಾಶ ಕೊಡಿ ಸರ್, ನಾನು ಮಾಡಿ ತೋರಿಸ್ತೀನಿ. ನಿಮ್ಮ ಮುಂದೆ ನಾನು ಎಲಿಜಿಬಲ್ ಇದ್ದೀನಿ ಅಂತ ತೋರಿಸ್ತೀನಿ ಸರ್. ನಂಗೆ ಒಂದು ಅವಕಾಶ ಕೊಡಿ, 2 ಟಾರ್ಗೆಟ್ ರೀಚ್ ಮಾಡಿ ತೋರಿಸ್ತೀನಿ. ಓಕೆ, ಒಂದು ಕೆಲಸ ಮಾಡು, ನಾಳೆನೇ ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ ಅಂತ ಅಪಾಯಿಂಟ್ಮೆಂಟ್ ಲೆಟ್ರನ್ನ ತೊಗೊಂಡೋಗಿ ಅವ್ರಿಗೆ ಕೊಡು. ಅವ್ರನ್ನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ ಕಂಪ್ನಿಗೆ ಅವ್ರು ಜಾಯ್ನ್ ಆಗೋ ಥರ ಮಾಡೋ ಜವಾಬ್ದಾರಿ ನಿಂದು. ಎಸ್ ಸರ್. ಆಹಾ ಆಹಾ, ಇದಲ್ವ ಬಯಸಿ 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 ಬಂದ ಭಾಗ್ಯ ಅಂದರೆ ಈ ಮಾವ ಮತ್ತು ಅಳಿಯನ್ನು ಒಂದು ಮಾಡೋಕ್ಕೆ ನನ್ನದೊಂದು ಅಳಿಲು ಸೇವೆ. ಸಾರಿ, ಮಾವನಿಗೆ ಮಹಾ ಸೇವೆ, ಅಳಿಯನಿಗೆ ಅಳಿಲು ಸೇವೆ. ಇವರಿಬ್ಬರು ಒಂದಾದರೆ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಒಂದಾಗು ಹಿಂದೂ ಮಹಾಸಾಗರ ಆಗಿಬಿಡುತ್ತೆ ನಮ್ಮ ಸಂಸಾರ. ಮೊದಲು ನಮ್ಮ ಬಾಸ್ ಕೊಟ್ಟ ಆರ್ಡರ್ನ ಪಾಲಿಸಬೇಕು. ಈ ಕೆಲಸನ ಇವಾಗಲಿಂದ ಶುರು ಮಾಡ್ತೀನಿ. Hello, excuse me? Anybody is there? Hello? Hi sir. Sir, may I come in? ಬಾಪ ಒಳಗೆ. Yes, thank you sir. Sir, thank you so much sir. ಸರ್, ಆ್ಯಕ್ಚುಲಿ ನನ್ನ ವೇಷಭೂಷಣ ನೋಡಿ ಗಾಬರಿ ಆಗಿದ್ದೀರಂತ ನಿಮ್ಮ ರಿಯಾಕ್ಷನ್ ನೋಡಿ ಗೊತ್ತಾಗ್ತಿದೆ. ಖಂಡಿತ ಇಲ್ಲ ಸರ್, ಆ್ಯಕ್ಚುಲಿ ನಾನು ಗಾಬರಿ ಆಗಿದ್ದೀನಿ ಸರ್. ಯಾಕಂದ್ರೆ ಈ ಸೂಟು ಬೂಟು ಎಲ್ಲ ಸೂಟ್ ಆಗೋದು ನಮ್ಮ ಬಾಸಿಗೆ ಮಾತ್ರ. ಸೊ ಆದರೂ ನಾನು ಹಾಕೊಂಡು ಬಂದಿದ್ದೀನಿ ಅಂದರೆ ಇದಕ್ಕೊಂದು ಅಫಿಷಿಯಲ್ ರೀಸನ್ ಇದೆ. ಸರಿನಾ? ಯಾಕೆ ಅಂತ ಕೇಳಲ್ವಾ ಸರ್? ಅದನ್ನು ತಾವು ತಮ್ಮ ದಿವ್ಯ ಬಾಯಿಯಿಂದ ಹೇಳಿಬಿಟ್ರೆ ಸಂತೋಷ ಪಡ್ತೀವಿ. ಥ್ಯಾಂಕ್ ಯು ಫಾರ್ ದ ಪರ್ಮಿಷನ್ ಸರ್. ಸರ್, ಆ್ಯಕ್ಚುಲಿ ಯು ನೋ ವಾಟ್, ನಮ್ಮ ಬ್ಯಾಂಕು 2023-24 ಇಸವಿಯಲ್ಲಿ ಸುಮಾರು 102 ಕೋಟಿ ನಿವ್ವಳ ಲಾಭ ಪಡೆದಿದೆ ಸರ್. ಫಾಸ್ಟ್ ಗ್ರೋಯಿಂಗ್ ಬ್ಯಾಂಕ್ ಇನ್ ರೀಸೆಂಟ್ ಟೈಮ್ಸ್ ಅಂತ ನ್ಯೂಸ್ ಪೇಪರ್ಲು ಬಂದಿತ್ತು, ನೀವು ಓದಿರಬೇಕು. ಹಾಗೆಲ್ಲ ಅನ್ಕೋಬೇಡಿ, ಪೇಪರ್ ಓದೋ ಅಭ್ಯಾಸನ ಬಿಟ್ಬಿಟ್ಟಿದ್ದೀವಿ. ಐ ನೋ ಸರ್, ಅದಕ್ಕೆ ಡೈರೆಕ್ಟಾಗಿ ಹೇಳೋಣ ಅಂತ ಬಂದೆ. ಹಾಗೆ ಬಂದ ವಿಷಯ ಏನು ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ. ಐ ಆಮ್ ಸಾರಿ ಸರ್. ನಾನು ಕಟ್ಕೊಳ್ಳೋದಿದ್ರೆ ರೂಪನ್ ಮಾತ್ರ ಕಟ್ಕೊಳ್ಳೋದು, ಅದನ್ನು ಬಿಟ್ಟು ಪಾಪ ಪುಣ್ಯನೆಲ್ಲ ಕಟ್ಕೊಳ್ಳಲ್ಲ. ನಂಗೆ ಫೋರ್ಸ್ ಮಾಡಬೇಡಿ ಪ್ಲೀಸ್. ಇವಾಗ ವಿಷಯಕ್ಕೆ ಬರ್ತಿರೋ ಇಲ್ಲ ಹೊರಡ್ತಿರೋ? ಸರಿ ಸರ್, ಸರಿ ಸರ್. ಮನುಷ್ಯ ಯಾವಾಗಲೂ ಫ್ರಿಜ್ ಥರ ಕೂಲ್ ಆಗಿರಬೇಕು. ಫ್ರಿಜ್ಜಲ್ಲಿ ಇಟ್ಟರು ಗರಂ ಆಗಿರೋ ಗರಂ ಮಸಾಲ ಥರ ಇರಬಾರ್ದು. ಹಾಗಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಓ ವಿಶ್ವರೂಪ್, ಬಾಪ ಬಾ. ಒಳಗಡೆ ಬಂದಾಯ್ತಲ್ಲ, ಇನ್ನೇನು ಅಡುಗೆ ಮನೆಗೂ ಹೋಗ್ಬೇಕಾ? ನೈಸ್ 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 ಜೋಕ್ ಸರ್. ಓಕೆ, ಲೆಟ್ ಮಿ ಕಮಿಂಗ್ ಟು ದ ಪಾಯಿಂಟ್ ಸರ್. ನಾನು AG ಸರ್ ಬ್ಯಾಂಕ್ ಕಡೆಯಿಂದ ಬರ್ತಿದ್ದೀನಿ. ಸೊ ವಿಷಯ ಏನಪ್ಪ ಅಂತ ಹೇಳಿದರೆ, ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಜೊತೆ ಪ್ರಮೋಷನ್ ಕೊಟ್ಟು ಕಳಿಸಿದ್ದಾರೆ ಸರ್. ಅದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳೋಣ ಅಂತ ಬಂದೆ ಸರ್. ನೀವೇನಾದರೂ ನಮ್ಮ ಏಜಿನವರೇನಾದರೂ ಆಗಿದ್ದಿದ್ರೆ ಕಂಗ್ರ್ಯಾಚುಲೇಷನ್ ಬದಾರ್, ಕಂಗ್ರ್ಯಾಚುಲೇಷನ್, ಅಬ್ಬಬ್ಬಬ್ಬ ಲಾಟ್ರಿ ಅಂತ ಹೇಳ್ತಿದ್ದೆ. ಬಟ್ ಏನು ಮಾಡೋದು ಸರ್, ನೀವು ನಮ್ಮ ಏಜ್ಗಿಂತ ದೊಡ್ಡವರು. ಸೊ ಅದಕ್ಕೆ ಗೌರವದಿಂದ ಶುಭಾಶಯನ ಸಲ್ಲಿಸ್ತಾ ಇದ್ದೀನಿ. ನಿಜನೇನಪ್ಪ? ಹೌದು ಮೇಡಮ್, ಬಿಕಾಸ್ ನಾನು ಎಲ್ಲ ಟೈಮಲ್ಲೂ ಕಾಮಿಡಿ ಮಾಡ್ತಾ ಕೂತ್ಕೊಳ್ಳಲ್ಲ. ಈ ಆಫೀಸ್ ಟೈಮಲ್ಲಿ ನನಗೆ ಕಾಸು ಕೊಟ್ಟು ಒಂದು ಜೋಕ್ಸ್ ಹೇಳು ಅಂದರೆ ನಾನು ಹೇಳಲ್ಲ ಮೇಡಮ್. ಸರ್, ಕಂಗ್ರ್ಯಾಚುಲೇಷನ್. ಇವತ್ತಿಂದ ನೀವು ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಸರ್. ಮ್ಯಾನೇಜರಾ? ಹ್ಞೂ ಮೇಡಮ್. ಸರ್, ನಿಮ್ಮ ಸ್ಯಾಲ್ರಿ ಎಲ್ಲ ಕಟ್ಟಾಗಿ 1,10,000 ಬರುತ್ತೆ ಸರ್. ಅಯ್ಯೋ, 1,10,000 ರೂಪಾಯಿನಾ ರೀ?
ಎಂತ ಒಳ್ಳೆ ಅವಕಾಶ ಆ ದೇವರೇ ಕಳಿಸಿದ್ದಾರೆ ಅನ್ಸುತ್ತೆ. ನಂಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಮೇಡಮ್. ಸರ್, ನೀವು ದೊಡ್ಡ ಮನಸ್ಸು ಮಾಡಿ ಈ ಲೆಟರ್ನ ಎಕ್ಸೆಪ್ಟ್ ಮಾಡಿ. ನೀವು ಎಕ್ಸೆಪ್ಟ್ ಮಾಡಿದರೆ ನಿಮ್ಮ ಸೈಜ್ ಇದ್ದೆ ಕಸ್ಟಮೈಸ್ಡ್ ಬ್ಯಾಂಕ್ ಮ್ಯಾನೇಜರ್ ಸೀಟ್ನ ನಾವೇ ರೆಡಿ ಮಾಡಿ ನಿಮ್ಮ ಚೇಂಬರಲ್ಲಿ ಇಡ್ತೀವಿ. ತಗೊಳ್ಳಿ ಸರ್. ಅಂಥ ಒಳ್ಳೆ ಸುದ್ದಿ ಹೇಳ್ತೀಯಪ್ಪ. ಇದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರ ಆಗೋದು. ಒಂದೇ ಏಟಿಗೆ ನನ್ನ ಮೇಲೆ ಬಂದಿದ್ದ ಎಲ್ಲ ಆರೋಪಗಳು ಸುಳ್ಳು ಅಂತ ಪ್ರೂವ್ ಆಗೋದು. ಸರ್, ಇದು ಕನ್ಸ ನನ್ಸ ನೀವು ಇಷ್ಟು ಈಸಿಯಾಗಿ ಒಪ್ಕೋತೀರಂತ ನಾನು ಅನ್ಕೊಂಡೇ ಇರಲಿಲ್ಲ ಸರ್. ವಾಟ್ ಎ ಮೆಡಿಕಲ್ ಮಿರಾಕಲ್ ಸರ್. ಏಜೆ ಸರ್ಗೆ ನಿಮ್ಮ ಕೋಪನ ತಣ್ಣಗೆ ಮಾಡೋಕ್ಕಾಗಿಲ್ಲ ಅಂದಮೇಲೆ ನಾನು ಆ ಕೋಪನ ತಣ್ಣಗೆ ಮಾಡಿದ್ದೀನಿ ಅಂದರೆ ಐ ಆಮ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ವಿಶ್ವರೂಪ, ಮೆಚ್ಚಿದೆ ಕಣಯ್ಯ, ನಾನು ಮೆಚ್ಚಿದೆ. ಹೀಗೆಲ್ಲ ಹೇಳಿ ಹಣದ ಆಸೆಗೆ ಬ್ಯಾಂಕಿಗೆ ಬಂದು ಜಾಯ್ನ್ ಆಗ್ತೀನಿ ಅಂದ್ಕೊಂಡಿದ್ದೀರಾ? ನಿಮ್ಮ ಆಫರ್ನ ನನಗೆ ನಿಮ್ಮ ಬ್ಯಾಂಕ್ ಕೆಲಸನೂ ಬೇಡ, ಪ್ರಮೋಷನ್ನು ಬೇಡ, ಲಕ್ಷಗಟ್ಟಲೆ ಸಂಬಳನೂ ಬೇಡ. ಏನಾಗಿದೆ ನಿಮಗೆ? ಮನೆಯವರೆಗೂ ಹುಡ್ಕೊಂಡು ಬಂದಿರೋ ಲಕ್ಷ್ಮಿನೇ ದೂರ ಮಾಡ್ತಾ ಇದ್ದೀರಲ್ಲ. ಕೌಸಲ್ಯ, ಸುಮ್ಮನೆ ಇರು, ನಿನಗಿದೆಲ್ಲ ಗೊತ್ತಾಗಲ್ಲ. ಯಶರು, ಇದನ್ನೆಲ್ಲ ತಗೊಂಡು ಹೋಗಿ ನನ್ನ ಕೋಪ ಬರೋ ಮೊದಲು ಸರ್, ಪ್ಲೀಸ್ ನನ್ನ ಮಾತು ಕೇಳಿ ಸರ್. ತಗೊಂಡು ಹೋಗಯ್ಯ. ಸರ್, ಇದು ನನ್ನ ಮರ್ಯಾದೆ ಪ್ರಶ್ನೆ ಸರ್. ನಮ್ಮ ಬಾಸಿಗೆ ಮಾತು ಕೊಟ್ಟು ಬಂದಿದ್ದೀನಿ ನಿಮ್ಮನ್ನು ಒಪ್ಪಿಸ್ತೀನಂತ. ಸರ್, ನಿಮ್ಮನ್ನು ದಮ್ಮಯ್ಯ ಅಂತೀನಿ ಸರ್. ನಿಮ್ಮ ಕಾಲಿಟ್ಕೋತೀನಿ. ನೀವು ಒಪ್ಕೊಳ್ಳೋವರೆಗೂ ನಾನು ಕಾಲು ಬಿಡಲ್ಲ. ನೋಡಪ್ಪ, ಹೇಳೋದನ್ನ ಅರ್ಥ ಮಾಡ್ಕೊ. ಹೋಗ್ತಾ ಇರು ಸುಮ್ಮನೆ. ನೀವು ಒಪ್ಕೊಳ್ಳಿ, ನಾನು ಬಿಡ್ತೀನಿ. ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಬಿಡ. ಹೋಗಿ ನಿಮ್ಮ ಬಾಸಿಗೆ ಹೇಳು, ಈ ಚಂದ್ರಶೇಖರ್ ಸ್ವಾಭಿಮಾನಿ. ಒಂದು ಸಲ ತಗೊಂಡು ನಿರ್ಧಾರನ ಹಣದ ಆಸೆಗೋ ದುರಾಸೆಗೋ ಬದಲಾಯಿಸಲ್ಲ ಅಂತ. ಹೋಗಯ್ಯ ಆಚೆಗೆ. ಏನು ಮುಖ ನೋಡ್ತೀಯ? ನಿಮ್ಮ ಬಾಸ್ಗೆ ಹೋಗಿ ಹೇಳು, ಅವಮಾನ ಮಾಡುವಾಗ ಎಲ್ಲರ ಎದುರಿಗೆ ಮಾಡಿಬಿಟ್ಟು ತೇಪೆ ಹಾಕೋದಕ್ಕೆ ಚೇಲನ್ ಕಳಿಸ್ತೀಯ ಅಂತ. ಎಲ್ಲ ನಡೆಯೋದಿಲ್ಲ ಅಂತ ಹೇಳು ಹೋಗು. ಒಂದು ನಿಮಿಷ ಇರು. ಹಾಂ ಸರ್. ತಗೊಂಡೋಗಿದ್ದನ್ನು. ನನಗೆ ಗೊತ್ತಿತ್ತು ಅವ್ರು ಒಪ್ಪಲ್ಲ ಅಂತ. ನನಗೂ ಗೊತ್ತಿತ್ತು ಸರ್. ಗೊತ್ತಿದ್ದು ಯಾಕೋದೆ ಮತ್ತೆ? ಸರ್, ಮಾವಿನ ಮರದಿಂದ ಮಾವಿನಕಾಯಿ ಬೀಳುತ್ತೆ ಅಂತ ಕಾಯೋದ್ರ ಬದಲು ಕಲ್ಲು ಹೊಡೆದ್ರೆ ಬೀಳುತ್ತೆ ಅನ್ನೋ ಒಂದು ಸಣ್ಣ ಥಾಟ್ ಪ್ರೊಸೆಸ್ಸಲ್ಲಿ ಹೋದೆ ಸರ್. ಅಟೆಂಪ್ಟ್ ಫೇಲ್ ಆಗೋಯ್ತು. ಇವಾಗ ಹೇಗೆ ಅವ್ರ ಕೋಪನ ಕಮ್ಮಿ ಮಾಡೋದು? ಸರ್, ಕೋಪನ ಅದು ಶುಕ್ರ ಗ್ರಹದ ಮೇಲ್ಮೈ ತಾಪಮಾನಕ್ಕಿಂತ ఎక్కువ, ಸೂರ್ಯಗ್ರಹದ ಒಳಮೈ ತಾಪಮಾನಕ್ಕಿಂತ ತక్కుವ. ಒಟ್ಟಾರೆ ಗ್ರೀನ್ ಹೌಸ್ ಅಲ್ಲಿ ಹೀಟ್ ಇರುತ್ತಲ್ವಾ, ಆ ಥರ. ಬಟ್ ಅವ್ರು ಆ ಥರ ವ್ಯಕ್ತಿ ಅಲ್ಲ ಅನ್ನೋದು ನನ್ನ ಫೀಲು. ಈ ಫೀಲ್ ನನಗೂ ಇತ್ತಲ್ವ ಸರ್, ಅದಕ್ಕಲ್ವ ಸರ್ ನಾನು ಹೋಗಿತ್ತು. ಆದರೆ ಅವ್ರ ಫೀಲ್ ನೋಡಿದ್ಮೇಲೆ ಫೀಲ್ ದ್ಯಾಟ್ ನೆವರ್ ಎಂಡ್ ಅಂತ ಅನ್ನಿಸ್ತು. ಅದಕ್ಕೆ ವಾಪಸ್ ಬಂದೆ. ಏನು ಮಾಡೋದು ವಿಶ್ವರೂಪ್? ನನ್ನಿಂದ ಅವ್ರಿಗೆ ಅವಮಾನ ಆಗಿದೆ. ಹೇಗಾದರೂ ಮಾಡಿ ಅವ್ರ ಮನಸ್ಸನ್ನು ಒಲಿಸಿ ಕ್ಷಮಿಸಿ ಅಂತ ಹೇಳಿ ನಾವೆಲ್ಲ ಮುಂಚಿನ ಥರ ಖುಷಿಯಾಗಿರ್ಬೇಕು. ಇಲ್ಲಾಂದರೆ ಈ ಗಿಲ್ಟಲ್ಲಿ ನಾನೇನಾಗ್ತೀನೋ ಗೊತ್ತಿಲ್ಲ. ಬಾಸ್ ಹೋಗ್ತಾರಾ
ಸರ್ ಬೇಡ ಸರ್ ಬೇಡ, ನಿಮ್ಮ ದಮ್ಮ ಅಂತೀನಿ. ನೀವು ಸೌರಮಂಡಲ ದಾಟಿ ಪಕ್ಕದಲ್ಲಿರೋ ಗ್ಯಾಲಕ್ಸಿ ಬೇಕಾದರೂ ಹೋಗಿ, ಅದು ಇಲ್ಲಾಂದರೆ ಸ್ವಲ್ಪ ಮುಂದೆ ಹೋಗಿ 45 ಡಿಗ್ರಿ ಲೆಫ್ಟ್ ತಗೊಂಡು 50 ಡಿಗ್ರಿ ರೈಟ್ ತಗೊಂಡು ಸೈರಸ್ ಸ್ಟಾರ್ ಹತ್ರ ಬೇಕಾದರೂ ಹೋಗಿ. ಆದರೆ ಚಂದ್ರಶೇಖರ್ ಸರ್ ಅವ್ರ ಹತ್ರ ಮಾತ್ರ ಹೋಗಬೇಡಿ ಸರ್. ಅವರು ಇವಾಗಷ್ಟೇ ಆ್ಯಕ್ಟಿವ್ ಆಗಿರೋ ಸೀನಿಯರ್ ಜ್ವಾಲಾಮುಖಿ ಸರ್. ಅದು ಸರ್ ಬೆಂಕಿ ಜೊತೆ ಸರಸ ಬೇಡ ಸರ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಹಾಗಂತ ಸುಮ್ಮನೆ ಇರೋಕ್ಕಾಗಲ್ವಲ್ಲ ವಿಶ್ವ. ಅವ್ರು ಬೆಂಕಿ ಆದರೆ ನಾನು ನೀರು ಹಾಕ್ತೀನಿ, ಬಿಸಿಲಾದರೆ ನೆರಳು ಹಾಕ್ತೀನಿ. ಒಟ್ಟಿನಲ್ಲಿ ಅವ್ರ ಮನಸ್ಸನ್ನು ಗೆಲ್ಲಬೇಕಷ್ಟೇ.